Hello children. So today's class we are knowing about sociology. Unit 2 labor. Labor means a work. ಕೆಲಸನ ನಾವು labor ಅಂತ ಕರಿತೀವಿ. In this unit you are going to know about division of labor, inequalities and discrimination in employment, labor with pay and without pay, laborers of organized and unorganized sectors, challenges of unorganized laborers. So now we know what is division of labor. According to Plato, in his book Republic, he said human society is formed on natural inequalities. This natural inequality is based on division of ಲೇಬರ್. ಸೊ ಇಲ್ಲಿ ಪ್ಲೋಟೋ ಪ್ರಕಾರ ಅವರು ಒಂದು ಬುಕ್ಕನ್ನು ಬರೀತಾರೆ ರಿಪಬ್ಲಿಕ್ಕಲ್ಲಿ. ಅದರಲ್ಲಿ ಡಿವಿಷನ್ ಆಫ್ ಲೇಬರ್ ಅಂದರೆ ಏನು ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಂದು ಸೊಸೈಟಿ, ಹ್ಯೂಮನ್ ಸೊಸೈಟಿ ಏನಿದೆ, ಒಂದು ನ್ಯಾಚುರಲ್ ಆಗಿ ಇನ್ಇಕ್ವಾಲಿಟೀಸಲ್ಲಿ ಹೊಂದ್ಕೊಂಡ್ಬಂದಿದೆ ಸಮಾಜ. ಸೊ ಆ ಒಂದು ಇನ್ಇಕ್ವಾಲಿಟೀಸ್ ಮೇಲೆ ನಾವು ವರ್ಕನ್ನು ಡಿವೈಡ್ ಮಾಡ್ಕೊತೀವಿ ಅಂತೇಳಿ. ಸೊ ಅದನ್ನು ನಾವು ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ತಾರೆ. You know, example, food is produced by farmers, cloth by weavers, and dress are produced by tailors. So this leads an organic merger of various sections of society. So ಈ ರೀತಿ ಹೇಗೆ ಕೆಲಸಗಾರರು ಹೇಗೆ ಸಮಾಜದಲ್ಲಿ ಒಬ್ರಿಗೊಬ್ಬರ ಮೇಲೆ ಡಿಪೆಂಡ್ ಆಗಿ ಒಂದು ಸೆಕ್ಷನ್ಸ್ ಆಫ್ ಸೊಸೈಟಿಯಲ್ಲಿ ಫಾರ್ಮ್ ಆಗುತ್ತೆ ಅಂತ. ಸೊ ಇಟ್ ಫುಲ್ಫಿಲ್ಸ್ ದ ನೀಡ್ಸ್ ಆಫ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ನೀಡ್ಸ್ ಆಫ್ ದ ಸೊಸೈಟಿ. ಸೊ ಈ ಒಂದು ಡಿವಿಷನ್ ಆಫ್ ಲೇಬರು ನಮ್ಮ ಒಂದು ನೀಡ್ಸನ್ನ ಫುಲ್ಫಿಲ್ ಮಾಡುತ್ತೆ. ಸೊ ಇಟ್ ಆಸ್ ಹ್ಯೂಮನ್ ಸೊಸೈಟಿ ಇಸ್ ಫಾರ್ಮ್ಡ್ ಆನ್ ನ್ಯಾಚುರಲ್ ಇನ್ಇಕ್ವಾಲಿಟೀಸ್. ಅಕಾರ್ಡಿಂಗ್ ಟು ದಟ್ ವಿ ಆರ್ ಡಿವೈಡಿಂಗ್ ದ ಲೇಬರ್. So while discussing about Karl Marx, he says about division of labor creates less skilled workers. ಸೊ ಇನ್ನೊಬ್ಬರು ಪ್ರಕಾರ, ಕಾರ್ಲ್ ಮಾರ್ಕ್ಸ್ ಪ್ರಕಾರ ಏನಪ್ಪ ಇದು ಡಿವಿಷನ್ ಆಫ್ ಲೇಬರ್ ಅಂದರೆ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್ ಅಂತೇಳಿ. ಸ್ಕಿಲ್ಡ್ ಅಂದ್ರೇನು? ಸೊ ಎಲ್ಲದರಲ್ಲೂ ಟ್ರೈನ್ಡ್ ಆಗಿರೋರು, ಗೊತ್ತಿರೋರು, ಎಜುಕೇಟೆಡ್ ಆಗಿರೋರು. ಸೊ ಇದು ಲೆಸ್ ಸ್ಕಿಲ್ಡ್ ವರ್ಕರ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ. So he classifies the division of labor into two divisions. One is economic labor, social labor. ಸೊ ಆರ್ಥಿಕವಾಗಿ ದುಡಿಯೋ ಏನು ಒಂದು ಮಣಿಗೋಸ್ಕರ ದುಡಿಯೋ ಒಂದು ಲೇಬರು, ಸೋಷಿಯಲ್ ಸಮಾಜಕ್ಕೋಸ್ಕರ ಒಂದು ದುಡಿಯೋ ಒಂದು ಕೆಲಸ ಅಂತ ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ಎಕನಾಮಿಕ್ ಲೇಬರ್ ಗೋಸ್ ಆನ್ ಟೆಕ್ನಿಕಲ್ ಆ್ಯಂಡ್ ಪೀಪಲ್ಸ್ ಕೋಆಪರೇಷನ್, ಬಟ್ ಸೋಷಿಯಲ್ ಲೇಬರ್ ಅಚೀವ್ಸ್ ಸೋಷಿಯಲ್ ಕಂಟ್ರೋಲ್ ಥ್ರೂ ಕ್ಲಾಸ್, ಸ್ಟೇಟಸ್ ಆ್ಯಂಡ್ ಸ್ಟ್ರಾಟಿಫಿಕೇಷನ್. So like this it describes about the division of labor. So here we know what is specialization. So specialization which creates division of labor. So specialization ಏನು ಮಾಡುತ್ತೆ? division of labor ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಸ್ಪೆಷಲೈಸೇಷನ್ ಅಂದ್ರೆ ಏನು? ಹ್ಯಾವಿಂಗ್ ಡೀಪರ್ ನಾಲೆಡ್ಜ್ ಆ್ಯಂಡ್ ಇನ್ ಡೆಪ್ತ್ ಸ್ಕಿಲ್ ಇನ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್. ಸೊ ಸ್ಪೆಷಲೈಸೇಷನ್ ಅಂದರೆ ನಮಗೆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋದು, ಡೆಪ್ತಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಮತ್ತು ಸ್ಕಿಲ್ ಇರೋದನ್ನು ನಾವು ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಪೆಷಲೈಸೇಷನ್ನು ಡಿವಿಷನ್ ಆಫ್ ಲೇಬರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ವಿ ಕ್ಯಾನ್ ಎಕನಾಮಿಕಲಿ ಗೇನ್ ಮೋರ್ ಪ್ರಾಫಿಟ್, ಆರ್ ವಿ ಕ್ಯಾನ್ ಎಕನಾಮಿಕಲಿ ಅರ್ನ್ ಮೋರ್ ಪ್ರಾಫಿಟ್ ಫ್ರಮ್ ದಿಸ್ ಸ್ಪೆಷಲೈಸೇಷನ್. ಸೊ ದಿಸ್ ಈಸ್ ವಾಟ್ ವಿಲ್ ಗೆಟ್ ಫ್ರಮ್ division of labor. So a division of labor spread accessibility. You can see in all the field we can see the division of labor. ಸಣ್ಣ ಸಣ್ಣ ವರ್ಕಿಂದಲೂ ದೊಡ್ಡ ದೊಡ್ಡ ವರ್ಕ್ ಹುಡುಗರು ನಾವು ಡಿವಿಷನ್ ಆಫ್ ಲೇಬರ್ನ ನೋಡ್ಬೋದು. ಬಿಸ್ನೆಸ್ಸು, ಇಂಡಸ್ಟ್ರಿಯಲೈಸೇಷನ್ಸು, ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಒಂದು ಫೀಲ್ಡಲ್ಲಿ ನಾವು ಡಿವಿಷನ್ ಆಫ್ ಲೇಬರ್ನ ನೋಡ್ತೀವಿ. ಸೊ ನೀವು ನೋಡ್ತೀರ ವರ್ಕನ್ನು ಹೇಗೆ ಡಿವೈಡ್ ಮಾಡಿ ವರ್ಕನ್ನು ಕೊಟ್ಟಿರ್ತಾರೆ ಅಂತ. ಅವರು ಒಂದು ಸ್ಕಿಲ್ಲು, ಟ್ಯಾಲೆಂಟು, ಟೇಸ್ಟು, ಕೆಪ್ಯಾಸಿಟಿ, ಇಂಟ್ರೆಸ್ಟು, ಏಜು, ಸೊ ಆ ಒಂದು ಪ್ರಕಾರ ಒಂದು ವರ್ಕನ್ನು ಡಿವೈಡ್ ಮಾಡೋದನ್ನೇ ನಾವು ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವಾಟ್ ದ ಡಿವಿಷನ್ ಆಫ್ ಲೇಬರ್. ಸೊ ಹಿಯರ್ ದ ಫ್ಯೂ ಪೀಪಲ್ ವಿಲ್ ಇನ್ವೆಸ್ಟ್ ಆ್ಯಂಡ್ ಆಲ್ಸೋ ದೇ ವಿಲ್ ಅರ್ನ್ ಮೋರ್ ಪ್ರಾಫಿಟ್. So we'll be having a business want to do or industrialization, so they are going to invest and also they will earn more by investing money. So I think you understood about division of labor. So now we know what is inequality in employment or labor. So before going to inequality and employment, we know what is labor.
Labor means earning cash or kind by providing one's manual or intellectual ಲೇಬರ್. ಸೊ ಇಲ್ಲಿ ಏನಪ್ಪ ಒಂದು ಲೇಬರ್ ಅಂದರೆ ಕೆಲಸ ಅಂದ್ರೇನು, ನಮ್ಮ ಒಂದು ಸ್ಕಿಲ್ ಅಥವಾ ನಾಲೆಡ್ಜ್ ಪ್ರಕಾರ ನಾವು ಏನು ಕೆಲಸ ಮಾಡಿ ಒಂದು ಅರ್ನ್ ಮಾಡೋದು, ದುಡಿಯೋದು, ಸೊ ಅದನ್ನು ಕೆಲಸ ಅಥವಾ ಲೇಬರ್ ಅಂತೀವಿ. ಈ ಒಂದು ಲೇಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸೊಸೈಟಿ. ಹ್ಯೂಮನ್ ಸೊಸೈಟಿಯಲ್ಲಿ ಕೆಲಸ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವೀಗ ಸಮಥಿಂಗ್ ಅಚೀವ್ ಮಾಡಬೇಕು ಅಂದಾಗ ವಿ ನೀಡ್ ಟು ವರ್ಕ್. ಸೊ this kind of work is called as a labor. But when the labor is there, we can see also the inequalities in the society. Because of division of labor, we can see the inequalities. So Indian also were having inequality, not remain mere economic activity. You can see social structure on with inequality. ಸೊ ನಮ್ಮ ಸಮಾಜದಲ್ಲಿ ಭಾರತದಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾದ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಇದೆ, ಇಲ್ಲಿ ಯಾವ ರೀತಿಯಾದ ಒಂದು ಇನ್ಇಕ್ವಾಲಿಟೀಸ್ ಇದೆ ಅಂತ. ಸೊ ನಿಮಗೆ ಗೊತ್ತಿದೆ ಇಂಡಿಯಾದಲ್ಲಿ ಮಿಕ್ಸ್ಡ್ ವಿತ್ ಜೆಂಡರ್, ಕ್ಯಾಸ್ಟ್, ರೀಜನ್ ಆ್ಯಂಡ್ ರಿಲಿಜಿಯನ್. ಸೊ ನಮ್ಮ ದೇಶದಲ್ಲಿ ಎಲ್ಲ ಒಂದು ಜೆಂಡರ್ಸು, ವುಮೆನ್ ಇದೆ, ಕ್ಯಾಸ್ಟ್ ಇದ್ದಾರೆ, ರೀಜನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ರೀಜನ್ಸ್ ಇದೆ, ರಿಲಿಜಿಯನ್ಸ್ ಇದೆ. ಸೊ ಅದ್ರ ಮೇಲೆ ನಮ್ಮ ಒಂದು ಲೇಬರು ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇನ್ಇಕ್ವಾಲಿಟೀಸ್ ಕ್ರಿಯೇಟ್ ಆಗುತ್ತೆ. ಸೊ ಇಂಡಿಯನ್ ಸೊಸೈಟಿ, ಇಫ್ ಎ ಪರ್ಸನ್ ಮೂವ್ಸ್ ಅಪ್ವರ್ಡ್ಸ್ ವಿತ್ ದ ಸ್ಟೇಟಸ್ ಆ್ಯಂಡ್ ರೋಲ್, ಈಸ್ ಪವರ್ ಆ್ಯಂಡ್ ಇನ್ಕಮ್ ಆಲ್ಸೋ ರೈಸಸ್. ಸೊ ಅವನು ಏನಾದ್ರು ಇನ್ಕಮ್ಮು ಚೆನ್ನಾಗಿದೆ, ಅವನು ತುಂಬ ದೊಡ್ಡ ಶ್ರೀಮಂತ ಅಂದರೆ ಅವನ ಸ್ಟೇಟಸ್ಸು ಸಹ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಮ್ಮ ಒಂದು ಇಂಡಿಯನ್ ಸೊಸೈಟಿಲಿ ನಾವು ನೋಡ್ಬೋದು. We can see the discrimination in labor between educated and uneducated also. So educated ಮಧ್ಯೆ ನೋಡ್ತೀರಾ, uneducated ಮಧ್ಯೆನೂ ಸಹ ನಾವು ಈ ಒಂದು ಡಿಸ್ಕ್ರಿಮಿನೇಷನ್, ಭೇದ ಭಾವನ ನೋಡ್ತೀವಿ. We can see the safai karmacharis who clean our roads and gutter, less compensation and minimum compensation. So this is how we see the educated and uneducated discrimination in our society, with compensations and without compensation. So these are the inequalities what we are seeing in our society, which is based on gender, class, income, region and religion. You can see in the age also, we can see in the agricultural sectors, we can see the unequal divisions of work. So men and women, how the work will be divided between men and women by giving salaries. So all these we can see the inequalities in our society, that is inequalities in labor. So to solve this, the Equal Pay Act was passed in 1976. 1976 ಅಲ್ಲಿ ಒಂದು ಈಕ್ವಲ್ ಪೇ ಆ್ಯಕ್ಟನ್ನು ಪಾಸ್ ಮಾಡಿದ್ರು. ಯಾಕೆಂದರೆ ದೇ ಆರ್ ಟೇಕಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಮೆನ್ ಆ್ಯಂಡ್ ವುಮೆನ್. ಫಾರ್ ಮೆನ್ ದೇ ಆರ್ ಪೇಯಿಂಗ್ ಮೋರ್, ಫಾರ್ ವುಮೆನ್ ದೇ ಆರ್ ಪೇಯಿಂಗ್ ಲೆಸ್. ಸೊ ಟು ಅವಾಯ್ಡ್ ದಟ್, ಈಕ್ವಲ್ ಪೇ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ 1976. So now we know what is labor with pay and without pay. So if work is done without payment, either in cash or kind, then it is called labor without pay. ಸೊ ನಾವು ಕೆಲಸನ ಮಾಡ್ತೀವಿ, ಅದಕ್ಕೆ ಯಾವುದೇ ಒಂದು ಪ್ರತಿಫಲ ಇರೋದಿಲ್ಲ, ಅದರಿಂದ ಯಾವುದೇ ಒಂದು ನಮಗೆ ದುಡ್ಡಿನ ಸಹಾಯ ಇರೋದಿಲ್ಲ ಅಂದಾಗ, ಸೊ ಅಂಥ ಒಂದು ಕೆಲಸನ ನಾವು ಲೇಬರ್ ವಿತೌಟ್ ಪೇ ಅಂತ ಕರಿತೀವಿ. ಸೊ ಲೈಕ್ ಮದರ್ಸ್ ವರ್ಕ್ ಇನ್ ಹೌಸ್, ಯು ಕ್ಯಾನ್ ಸಿ ದ ITI and nursing courses. So family-based work will come under labor without pay. So then what is labor with pay? The labor which gets compensation based on hours, days or months for a skilled or semi-skilled work is called labor with pay. So ಇಲ್ಲಿ labor with pay ಅಂದರೆ ಏನು, ನಾವೀಗ ಒಂದು ಕೆಲಸ ಮಾಡೋದಕ್ಕೆ ಏನು ನಾವು ಎಷ್ಟು ಅವರ್ ಕೆಲಸ ಮಾಡಿರ್ತೀವಿ, ಎಷ್ಟು ಡೇ ಅಥವಾ ಮಂತು, ಸೊ ನಮ್ಮ ಒಂದು ಸ್ಕಿಲ್ಡ್ ಅಥವಾ ಸೆಮಿ ಸ್ಕಿಲ್ಡ್, ಸೊ ವರ್ಕ್ಗೆ ಏನೋ ಒಂದು ಸಹಾಯ ಅಥವಾ ದುಡ್ಡು ಸಿಗುತ್ತಲ್ಲ ಕೆಲಸಕ್ಕೆ ನಮಗೆ, ಸೊ ಅದನ್ನು ನಾವೇನಂತ ಕರಿತೀವಿ, ಲೇಬರ್ ವಿತ್ ಪೇ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯು ಕ್ಯಾನ್ ಸಿ ದ ವರ್ಕರ್ಸ್ ಇನ್ ಫ್ಯಾಕ್ಟ್ರೀಸ್, ಸ್ಕೂಲ್ಸ್, ಬಿಲ್ಡಿಂಗ್ ವರ್ಕ್ಸ್, ವೆಹಿಕಲ್ ರಿಪೇರ್ಸ್, agricultural farms will all come under labor with pay. Roadside businessmen, all this will come under labor with pay. So now we know what is organized and unorganized sector. So labors from organized and unorganized sectors. Labors from organized sector. So now we are knowing labors from organized sector. This sector
ಡಿವೈಡೆಡ್ ಇಂಟು ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಟಿಯರಿ ಸೆಕ್ಟರ್. ಸೊ ನಿಮಗೆ ಗೊತ್ತಿದೆ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಟಿಯರಿ ಅಂದರೆ ಏನು. ಸೊ ಈ ಒಂದು ಬೇಸಿಸ್ ಮೇಲೆ ಈ ಒಂದು ಸೆಕ್ಟರ್ನ ಡಿವೈಡ್ ಮಾಡ್ತೀವಿ. Here they will be get all the facilities. They will get securities, they will get and also they are divided into organized and unorganized sector. So ಈ ಒಂದು ಲೇಬರ್ ಸೆಕ್ಟರ್ನ ನಾವು ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿ ಡಿವೈಡ್ ಮಾಡ್ತೀವಿ. ಇಲ್ಲಿ ದ ಸೆಕ್ಟರ್ ವಿಚ್ ಈಸ್ ಎನ್ರೋಲ್ಡ್ ಆಸ್ ಪರ್ ದ ಲಾ ಆಫ್ ಗೌರ್ಮೆಂಟ್ and provided fixed wages, facilities within the framework of law is called organized sector. ಸೊ ಒಂದು ಸೆಕ್ಟರ್ ಏನು, ಅವ್ರಿಗೆ ಒಂದು ಗೌರ್ಮೆಂಟ್ ಲಾಸ್ ಇರುತ್ತೆ, ಫಿಕ್ಸ್ಡ್ ವೇಜಸ್ ಇರುತ್ತೆ, ಎಲ್ಲ ರೀತಿಯಾದ ಒಂದು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋದನ್ನು ನಾವು ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ. ಸೊ ಅವ್ರಿಗೆ ಒಂದು ಮಿನಿಮಮ್ ವೇಜಸ್ ಆ್ಯಕ್ಟ್ ಇರುತ್ತೆ, ಫ್ಯಾಕ್ಟ್ರಿ ಆ್ಯಕ್ಟ್ ಇರುತ್ತೆ, ಸ್ಪೆಷಲ್ ಅಲೋಯನ್ಸಸ್ ಇರುತ್ತೆ, PF ಇರುತ್ತೆ ಮತ್ತು ಪೇಯ್ಡ್ ಲೀವ್ಸ್ ಇರುತ್ತೆ. ಸೊ ಈ ಎಲ್ಲ ರೀತಿಯಾದ ಒಂದು ಫೆಸಿಲಿಟೀಸ್ ಇರೋ ಒಂದು ಸೆಕ್ಟರ್ನ ನಾವು ಆರ್ಗನೈಸ್ ಸೆಕ್ಟರ್ ಅಂತೀವಿ. ಸೊ ಇಟ್ ವಿಲ್ ಕಮ್ ಅಂಡರ್ ಲೈಕ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸ್ಕೂಲ್, ಹಾಸ್ಪಿಟಲ್ಸ್, ಇಂಡಸ್ಟ್ರೀಸ್, government related services, banks, insurance companies, military and all other come under ಆರ್ಗನೈಸ್ಡ್ ಸೆಕ್ಟರ್. ಸೊ ಇಲ್ಲಿ ಆರ್ಗನೈಸ್ಡ್ ಸೆಕ್ಟರಲ್ಲಿ ಏನು, ಒಂದು ಗೌರ್ಮೆಂಟ್ ರೂಲ್ಸ್ ಇರುತ್ತೆ. ಸೊ ಈ ಎಲ್ಲ ಫೆಸಿಲಿಟೀಸು ಸ್ಪೆಷಲ್ ಫೆಸಿಲಿಟೀಸ್ ಅವ್ರಿಗೆ ಇರುತ್ತೆ. ಸೊ ಈ ಒಂದು ಟೈಪ್ ಆಫ್ ವರ್ಕ್ ನಾವು ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ ಕರಿತೀವಿ. ಅಂಡರ್ ಲೀಗಲ್ ಫ್ರೇಮ್ ವರ್ಕಲ್ಲಿ ಇವರು ಕೆಲಸ ಮಾಡ್ತಾರೆ. ಮಂತ್ಲಿ ಸ್ಯಾಲ್ರೀಸ್ ಇರುತ್ತೆ, ಪೇಯ್ಡ್ ಲೀವ್ಸ್ ಇರುತ್ತೆ. ಸೊ ಈ ರೀತಿ ಮಾರಲ್ ಆ್ಯಂಡ್ ಆಲ್ಸೋ ದೇ ಆರ್ ಬಿ ಗೈಡಿಂಗ್ ಬೈ ಲೀಗಲ್ ಪ್ರಾವಿಷನ್ಸ್ ಇರುತ್ತೆ ಇವ್ರಿಗೆಲ್ಲ, ಆಯಿತಾ, ಆರ್ಗನೈಸ್ಡ್ ವರ್ಕರ್ಸ್ಗೆ. So we know now labours in unorganized sectors. So the unorganized sectors of work is that sector where legal provisions do not completely govern. ಸೊ ಇಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ಸಲ್ಲಿ ಏನಾಗುತ್ತಪ್ಪ ಅಂದರೆ ಇವ್ರಿಗೆ ಯಾವುದೇ ಒಂದು ಲೀಗಲ್ ಪ್ರಾವಿಷನ್ಸ್ ಇರೋದಿಲ್ಲ, ಗೌರ್ಮೆಂಟ್ ಲಾಸ್ ಆಗಲಿ ರೂಲ್ಸ್ ಆಗಲಿ ಇರೋದು. ಸೊ ದಿಸ್ ಸೆಕ್ಟರ್ ದೇ ವೋಂಟ್ ಹ್ಯಾವ್ ಎನಿ ಗೌರ್ಮೆಂಟ್ ಲಾಸ್ ರೂಲ್ಸ್ ಆ್ಯಂಡ್ ಆಲ್. ಸೊ ಇಲ್ಲಿ ಅವ್ರಿಗೆ ಯಾವುದೇ ಆದ ಒಂದು ಗೌರ್ಮೆಂಟ್ ರೂಲ್ಸ್ ಇರೋದಿಲ್ಲ. ಸೊ ಅವ್ರಿಗೆ ಲೀಗಲ್ ಪ್ರಾವಿಷನ್ಸ್ ಇರೋದಿಲ್ಲ, ಮತ್ತು ಟ್ಯಾಕ್ಸ್ ಕಟ್ಟುವಾಗಿರೋದಿಲ್ಲ, ಮತ್ತು ವೆಹಿಕಲ್ ಇದು ಯಾರು ಬರ್ತಾರಪ್ಪ ಇವರ ಒಂದು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಅಂದರೆ ವೆಹಿಕಲ್ ರಿಪೇರು, ಸೆಲ್ಲಿಂಗ್ ಆಫ್ ಗೂಡ್ಸ್ ಲೈಕ್ ವೆಜಿಟೇಬಲ್ಸ್ ಇರ್ಬೋದು, ಫಿಶ್ ಆನ್ ಹೆಡ್, ಪಂಚರ್ ರಿಪೇರ್ಸು. ಸೊ ಆಲ್ ದಿಸ್ ವಿಲ್ ಕಮ್ ಅಂಡರ್ ದಿಸ್ ಸೆಕ್ಟರ್. ಸೊ ಅವ್ರಿಗೆ ಒಂದು ಫಿಕ್ಸ್ಡ್ ಟೈಮ್ ಇರೋದಿಲ್ಲ, ಡ್ಯೂರೇಷನ್ ಇರೋದಿಲ್ಲ. ಮೋರೋವರ್ ದೇ ವರ್ಕ್ ಡೇ ಆ್ಯಂಡ್ ನೈಟ್ ವಿತೌಟ್ ಬ್ರೇಕ್, ಡೇ ಆ್ಯಂಡ್ ನೈಟ್ ವಿತೌಟ್ ಬ್ರೇಕಲ್ಲಿ ಕೆಲಸ ಮಾಡ್ತಾರೆ. ಈ ಒಂದು ಡೈಲಿ ವೇಜಸ್ಗೋಸ್ಕರ ಈ ಒಂದು ಅನ್ಆರ್ಗನೈಸ್ ಸೆಕ್ಟರ್ಸು ಕೆಲಸ ಮಾಡ್ತಾರೆ. ಸೊ ದಿಸ್ ಟೈಪ್ ಆಫ್ ವರ್ಕ್ ಈಸ್ ಕಾಲ್ಡ್ ಅನ್ಆರ್ಗನೈಸ್ ಸೆಕ್ಟರ್. ಸೊ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾರೆ, ಅವ್ರಿಗೆ ಒಂದು ಫಿಕ್ಸ್ಡ್ ವೇಜಸ್ ಇರೋದಿಲ್ಲ, ಒಂದು ಏನು ಅವರು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದಿರೋದಿಲ್ಲ, ಮೆಡಿಕಲ್ ಬೆನಿಫಿಟ್ಸ್ ಇರೋದಿಲ್ಲ, ಓವರ್ ಟೈಮು ಕೆಲಸ ಮಾಡ್ತಾರೆ, ಮತ್ತು ಯಾವುದೇ ಒಂದು ಪೇಯ್ಡ್ ಲೀವ್ಸ್ ಇರೋದಿಲ್ಲ. ಸೊ ಇವರೆಲ್ಲ ಒಂದು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಬರ್ತಾರೆ. So now we know about the challenges faced by unorganized sector workers. ಸೊ ಯಾವ ರೀತಿಯಾದ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಈ ಒಂದು ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಅನ್ನೋದನ್ನು ನೋಡೋಣ. ಸೊ ದೇ ವೋಂಟ್ ಹ್ಯಾವ್ ಫಿಕ್ಸ್ಡ್ ವರ್ಕ್ ಶೆಡ್ಯೂಲ್, ಟೈಮಿಂಗ್ಸ್ ಇರೋದಿಲ್ಲ, ಎಷ್ಟು ಟೈಮಿಂಗ್ಸ್ನ ವರ್ಕ್ ಮಾಡಬೇಕು ಅನ್ನೋದು. ಯು ಕ್ಯಾನ್ ಸಿ ಬೀದಿ ವ್ಯಾಪಾರ ಮಾಡೋರನ್ನ ನೋಡ್ತೀರಾ, ತರಕಾರಿ ವ್ಯಾಪಾರಿ ಮಾಡೋರನ್ನ ನೋಡ್ತೀರಾ ಅಲ್ವಾ. ಸೊ ಅವ್ರು ಯಾವ ಟೈಮ್ ಬೇಕೋ ಆ ಟೈಮು ವ್ಯಾಪಾರ ಮಾಡ್ಕೊತಾರೆ, ವರ್ಕ್ ಮಾಡ್ತಾರೆ ಅಲ್ವಾ. ಫಿಕ್ಸ್ಡ್ ಪೇ ಇರೋದಿಲ್ಲ, ಅವ್ರಿಗೆ ಲಾಭ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ, ಈ ರೀತಿ ಅಲ್ವಾ. ಸೊ ನಾವು ವಿ ಸಿ ವಾಟ್ ಆರ್ ದ ಚಾಲೆಂಜಸ್. ಮೈಗ್ರೇಷನ್, ಸೊ ವಲಸೆ ಬರೋದು. ಇನ್ ದ ಬುಕ್ ಆಫ್ ಫುಡ್ ಲೂಸರ್ಸ್ ಎ ಸ್ಟಡಿ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಈಸ್ ಡನ್. ಸೊ ಬುಕ್ಸ್ ಆಫ್ ಫುಡ್ ಲೂಸರ್ಸಲ್ಲಿ ಈ ಒಂದು ಸ್ಟಡಿ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಬಗ್ಗೆ ಸ್ಟಡೀಸ್ ಮಾಡಿದ್ದಾರೆ. ಇಲ್ಲಿ ಇಟ್ ಸ್ಟಡೀಸ್ ದಟ್ ಲೇಬರ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಅನ್ಆರ್ಗನೈಸ್ ಸೆಕ್ಟರ್. ಸೊ ಇದು ಯಾರ ಬಗ್ಗೆ ಒಂದು ಸ್ಟಡೀಸ್ ಮಾಡ್ತು ಅಂದರೆ ವರ್ಕಿಂಗ್ ಲೇಬರರ್ಸ್ ಯಾರು, ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ. ಇಟ್ ಸ್ಟಡೀಸ್ ದ ಇನ್ಎವಿಕ್ಟಬಿಲಿಟಿ ಆಫ್ ಪೀಪಲ್ ಟು ಮೈಗ್ರೇಟ್ ಫ್ರಮ್ ದೇರ್ ಪ್ಲೇಸ್ ಲಿವಿಂಗ್ ಟು ಪ್ಲೇಸ್ ವರ್ಕಿಂಗ್ ಈಸ್ ಸ್ಟಡೀಸ್ ಇನ್ ದಿಸ್. ಸೊ ಇಲ್ಲಿ ಅವ್ರು ಯಾವ ರೀತಿ ಅವ್ರಿಗೆ ಒಂದು ಅವಶ್ಯಕತೆ ಇರುತ್ತೆ ಕೆಲಸಕ್ಕೋಸ್ಕರ ಅವರು ವಲಸೆ ಹೋಗೋದು. ಸೊ ಒಂದು ಪ್ಲೇಸನ್ನು ಬಿಟ್ಟು ಇನ್ನೊಂದು ಪ್ಲೇಸ್, ಅಂದರೆ ಅವರು ಹುಟ್ಟಿದ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡೋದು ಯಾವ ರೀತಿ ಅನ್ನೋದನ್ನು ಸ್ಟಡಿ ಮಾಡ್ತು. ಇಲ್ಲಿ ಈ ಒಂದು ಮೈಗ್ರೇಷನ್ ಅನ್ನೋದು ಒನ್ ಮೇನ್ ಫೀಚರ್ ಆಫ್ ಅನ್ಆರ್ಗನೈಸ್ ಸೆಕ್ಟರ್. ಸೊ ವಲಸೆ ಹೋಗೋದು ಒಂದು ಫೀಚರ್ ಆಯಿತು. ಸೊ ಇಲ್ಲಿ ಲೇಬರರ್ಸ್ ಆಫ್ ಅನ್ಆರ್ಗನೈಸ್ ಸೆಕ್ಟರ್ ಮೈಗ್ರೇಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ಸರ್ಚ್ ಆಫ್ ವರ್ಕ್. ಯಾಕೆ ಇವರು ವಲಸೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು? ಕೆಲಸಕ್ಕೋಸ್ಕರ. ಸೊ ಲೈಕ್ ದಿಸ್ ದೇ ಹ್ಯಾವ್ ನೋ ಸೆಕ್ಯುರಿಟಿ. ಇಲ್ಲಿ ಈ ರೀತಿಯಾದ ಒಂದು ಪೀಪಲ್ಸ್ಗೆ ಯಾವುದೇ ಒಂದು ಸೋಷಲ್ ಸೆಕ್ಯುರಿಟಿ ಇರೋದಿಲ್ಲ.
ಸೋಷಿಯಲ್ ಸೆಕ್ಯೂರಿಟಿ ಸಿಗೋದಿಲ್ಲ. Next is this is one challenge. Next, social security. So here unorganized sector, they will not get any social security. There will be social insecurity. Like minimum needs of life. You know what is social security? So it is having minimum life like housing, health, water, food, drinking facility, equal opportunity to work and others will all come under social security. So ಈ ಎಲ್ಲ ಸೆಕ್ಯೂರಿಟೀಸು ಈ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಸಿಗೋದಿಲ್ಲ. These facilities universally publicly is called social security, but this is not available for the people working in unorganized sector. ಆದರೆ ಈ ಒಂದು ಸೆಕ್ಯೂರಿಟಿ ಏನಿದೆ, ಸೋಷಿಯಲ್ ಸೆಕ್ಯೂರಿಟಿ ಏನು, ಒಂದು ಹೌಸಿಂಗ್ ಬೆನಿಫಿಟು, ಹೆಲ್ತ್, ವಾಟರು, ಈ ಒಂದು ಫೆಸಿಲಿಟೀಸು ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗೆ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಚಾಲೆಂಜ್ ಈಸ್ ಲೀಗಲ್ ಫ್ರೇಮ್ವರ್ಕ್. ಫಾರ್ ದ ವರ್ಕರ್ಸ್ ವರ್ಕಿಂಗ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಮೆನಿ ಲೀಗಲ್ ಪ್ರಾವಿಷನ್ಸಸ್ ಡಸ್ ನಾಟ್ ಅಪ್ಲೈಡ್. ಸೊ ಲೀಗಲ್ ಪ್ರಾವಿಷನ್ಸಸ್ ಏನಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಅದು ಅಪ್ಲೈ ಆಗೋಲ್ಲ. ಎಕ್ಸಾಂಪಲ್, ದೀಸ್ ವರ್ಕರ್ಸ್ ಡು ನಾಟ್ ರಿಸೀವ್ ವೇಜಸ್ ಆ್ಯಸ್ ಪೇ ದೇರ್ ವರ್ಕ್ ಡ್ಯೂರೇಷನ್. ಸೊ ಅವ್ರು ಎಷ್ಟು ವರ್ಕ್ ಕೆಲಸ ಮಾಡಿರ್ತಾರೆ, ವೇಜಸ್ ಅಂದರೆ ದಿನಗೂಲಿ. ಸೊ ಅವ್ರು ವರ್ಕ್ ಮಾಡಿರೋ ಒಂದು ಡ್ಯೂರೇಷನ್ಗೆ ಅಷ್ಟು ದಿನಗೂಲಿ ಸಿಗೋದಿಲ್ಲ. ಸೊ ದ ವೇಜಸ್ ಆ್ಯಸ್ ಪರ್ ದ ಪೇಮೆಂಟ್ ಆಫ್ ಗ್ರ್ಯಾಜ್ಯುಟಿ ಆ್ಯಕ್ಟ್ 1971 is not available for this workers. ಸೊ ಏನು ಒಂದು ಪೇಮೆಂಟ್ ಆಫ್ ಗ್ರ್ಯಾಜ್ಯುಟಿ ಆ್ಯಕ್ಟ್ ಇದೆ, 1970 ಆ್ಯಕ್ಟ್ ಪಾಸ್ ಮಾಡಿದ್ರು, ಅದು ಈ ಒಂದು ವರ್ಕರ್ಸ್ಗೆ ಸಿಗೋದಿಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಅದರ್ ಬೆನಿಫಿಟ್ಸ್. ಅವ್ರಿಗೆ ಪಿ ಎಫ್ ಆಗಲಿ ಬೇರೆ ಬೆನಿಫಿಟ್ಸ್ ಏನಿರುತ್ತೆ ಅವೆಲ್ಲ ಒಂದು ಗೌರ್ಮೆಂಟ್ ಒಂದು ಏನೊಂದು ಬೆನಿಫಿಟ್ಸ್ ಏನಿರುತ್ತೆ ಅವೆಲ್ಲ ಸಿಗೋದಿಲ್ಲ. ನೆಕ್ಸ್ಟ್ ಈಸ್ ಚೈಲ್ಡ್ ಲೇಬರ್. ಯು ನೋ ವಾಟ್ ಈಸ್ ಚೈಲ್ಡ್ ಲೇಬರ್? ಸೊ ಬಾಲ್ಯ ಅಂದರೆ ಚಿಕ್ಕದ್ರಲ್ಲೇ ಅವ್ರನ್ನ ಕೆಲಸಕ್ಕೆ ಇಟ್ಕೊಳೋದು. ಸೊ ಅದು ಚೈಲ್ಡ್ ಲೇಬರ್ ಅಂತ ಕರಿತೀವಿ. ಸೊ ಇಲ್ಲಿ ಚಿಲ್ಡ್ರನ್ಸ್ ವರ್ಕ್ ಇನ್ ಅನ್ಹೆಲ್ತಿ ಎನ್ವೈರನ್ಮೆಂಟ್. ಯು ನೋ ಸಮ್ ಚಿಲ್ಡ್ರನ್ಸ್ ಬಿಕಾಸ್ ಆಫ್ ಪ್ರಾಬ್ಲಮ್ ದೇ ವರ್ಕ್ ಇನ್ ಅನ್ಹೆಲ್ತಿ ಎನ್ವೈರನ್ಮೆಂಟ್. ಮೆನಿ ಸೆಮಿ ಆ್ಯಂಡ್ ಅನ್ಸ್ಕಿಲ್ಡ್ ವರ್ಕರ್ಸ್, ವಿ ಕ್ಯಾನ್ ಸಿ ಸೆಮಿ ಸ್ಕಿಲ್ಡ್, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಕೆಲಸದ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಅಂಥ ಒಂದು ಚಿಲ್ಡ್ರನ್ಸ್ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳೋದು ನೋಡಿದ್ದೀರ. ಫಾರ್ ಎಕ್ಸಾಂಪಲ್, ಚಿಲ್ಡ್ರನ್ ವರ್ಕ್ ಇನ್ ಮೋರ್ ನಂಬರ್ ಇನ್ ಫೈರ್ ಕ್ರ್ಯಾಕರ್ಸ್, ಪಟಾಕಿ ತಯಾರಿಸೋದ್ರನ್ನ ವರ್ಕ್ ಮಾಡೋದನ್ನ ನೋಡಿದ್ದೀರಾ. ಸೊ ದಿಟ್ ಈಸ್ ವೆರಿ ಡೇಂಜರಸ್ ಅಲ್ವಾ, ವಿತೌಟ್ ಎನಿ ಗ್ಯಾರಂಟಿ ಆಫ್ ಲೈಫ್. ಸೊ ದಿಸ್ ಕ್ಯಾಪಿಟಲಿಸಮ್ ಎಕ್ಸ್ಪರ್ಟ್ಸ್ ಮೋರ್ ವರ್ಕ್ ಫಾರ್ ಲೆಸ್ ಪೇ. ಸೊ ಮಕ್ಕಳನ್ನ ಕಮ್ಮಿ ಸಂಬಳ ಕೊಟ್ಟು ಕೆಲಸ ಜಾಸ್ತಿ ಮಾಡಿಸ್ಕೋಬೋದಲ್ವಾ, ಕೂಲಿ ಕಮ್ಮಿ ಕೊಟ್ಟು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಏನು ಮಾಡ್ತಾರೆ, ಕೆಲಸ ಮಾಡಿಸ್ಕೊತಾರೆ. ಸೊ ಬಿಕಾಸ್ ಆಫ್ ದಿಸ್ ಗ್ರೀಡ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಫಾಸ್ಟರ್ಸ್ ಚೈಲ್ಡ್ ಲೇಬರ್. ಸೊ ಈ ಒಂದು ಏನು ಒಂದು ಚಿಲ್ಡ್ರನ್ಸ್ ಒಂದು ವಿಕ್ಟಿಮ್ ಆಗ್ತಾರೆ ಈ ಒಂದು ಗ್ರೀಡ್ಗೆ. ಇಲ್ಲಿ ಏನಾಗುತ್ತೆ, ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಚೈಲ್ಡ್ ಲೇಬರು ಜಾಸ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಈಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್. ಸೊ ಫಿಸಿಕಲಿ ಮೆಂಟಲಿ ಎಕ್ಸ್ಪ್ಲಾಯ್ಟೇಷನ್ಸ್ನ ನೋಡ್ಬೋದು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ. ಮೋಸ್ಟ್ ಆಫ್ ದ ವುಮೆನ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕ್ ಆ್ಯಸ್ ಡೊಮೆಸ್ಟಿಕ್ ಹೆಲ್ಪರ್ಸ್. ನೀವು ನೋಡಿದರೆ ವುಮೆನ್ಸನ್ನು ಒಂದು ಡೊಮೆಸ್ಟಿಕ್ ಹೆಲ್ಪರ್ಸ್ ಆಗಿ ಯೂಸ್ ಮಾಡ್ತಾರೆ. ಡೊಮೆಸ್ಟಿಕ್ ಅಂದರೆ ಮನೆ ಕೆಲಸ ಇರ್ಬೋದು. ಸೊ ಲೈಕ್ ದಟ್ ವರ್ಕರ್ಸ್ ವಿ ಕ್ಯಾನ್ ಸಿ. ಇಲ್ಲಿ ಫಿಸಿಕಲಿ ಮೆಂಟಲಿ ತುಂಬಾ ಎಕ್ಸ್ಪ್ಲಾಯ್ಟ್ ಆಗುತ್ತೆ ವುಮೆನ್ಸ್ಗೆ. ಸೊ ಡಬಲ್ ದಿಸ್ ಡೇಸ್ ಜಾಸ್ತಿ ಆಗ್ತಾಯಿದೆ ಇವಾಗಿನ ಡೇಸಲ್ಲಿ. ಸೊ ಆ್ಯಸ್ ಪರ್ ದ ಸ್ಟ್ಯಾಟಿಸ್ಟಿಕ್ಸ್ ಸರ್ವೆ ಪ್ರಕಾರ 1450ನಲ್ಲಿ ಮೋರ್ ದೆನ್ 77% ಆಫ್ ವುಮೆನ್ ವರ್ಕ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಸೊ 1450ನಲ್ಲಿ ಸರ್ವೆ ಮಾಡೋದ ಪ್ರಕಾರ 77% ಆಫ್ ವುಮೆನ್ನು ಈ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ. ಸೊ ದೇ ಆರ್ ಎಕ್ಸ್ಪ್ಲಾಯ್ಟೆಡ್ ಸೆಕ್ಷುಯಲಿ. ಸಚ್ ಇನ್ಸಿಡೆಂಟ್ಸ್ ಆನ್ ಬಿನ್ ರಿಪೋರ್ಟೆಡ್ ಆನ್ ರೆಗ್ಯುಲರ್ ಬೇಸಿಸ್. ಸೊ ಸೆಕ್ಷುಯಲಿ ಹರಾಸ್ ಮಾಡೋದನ್ನು ನೋಡ್ತೀರಾ. ಸೊ ಇದು ರೆಗ್ಯುಲರ್ ಬೇಸಿಸಲ್ಲಿ ಇವಾಗ ರಿಪೋರ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. And also we can see some of the problems which are faced by the unorganized sector. So these are the challenges which are faced by unorganized sector workers, children. I think you have understood about the labor, division of labor, what is inequality, labor with pay, labor without pay, organized and unorganized. Thank you, children.